ಹರೇ ಶ್ರೀನಿವಾಸ. ದಾಸ ಸಾಹಿತ್ಯದಲ್ಲಿ ನೀತಿಗಳು. ಶ್ರೀ ವೇದವ್ಯಾಸರು ದುರ್ಲಭೋ ಮಾನುಷೋ ದೇಹ ಎಂದು ಹೇಳಿದರು. ಈ ಸಾಧನ ಶರೀರ ಅತಿ ದುರ್ಲಭವಾದದ್ದು. ಲಭಿಸಿದಾಗ ಸದುಪಯೋಗಗೊಳಿಸಿಕೊಳ್ಳಬೇಕು. ಕ್ಲಿಷ್ಟವಾದ ನಮ್ಮ ವ್ಯಾಸ ಸಾಹಿತ್ಯವನ್ನು ದಾಸರು ಶೋಧಿಸಿ ಶೋಧಿಸಿ ಹಂಚಿ ಜೀವನದ ಸಾರವನ್ನು ತಿಳಿಸಿಕೊಟ್ಟವರು. ಸ್ವೋಚಿತ ಕರ್ಮಗಳಾಚರಿಸದೆ ಬಲು ನೀಚರಲ್ಲಿ ಪೂಗಿಯಾಚಿಸದೆ ಎಂದು ಜಗನ್ನಾಥದಾಸರು ಮನುಷ್ಯನು ಹೊಟ್ಟೆಪಾಡಿಗಾಗಿ ಅಧಮರ ಮುಂದೆ ಕೈ ಚಾಚುವುದು ಸರಿಯಲ್ಲ. ತನ್ನ ಕರ್ಮಗಳನ್ನು ಆಚರಿಸುತ್ತಾ ಭಗವಂತನು ಉತ್ತಮನು ಶ್ರೇಷ್ಠನೆಂದು ಘಂಟಾಘೋಷವಾಗಿ ಹೇಳಬೇಕೆಂದು ತಿಳಿಸಿಕೊಟ್ಟರು. ಗೋಪಾಳ ಬುಟ್ಟಿ ಹಿಡಿಯುವುದಕ್ಕೆ ಭೂಪತಿ ಎಂದು ನಾಚುತ್ತಿದ್ದೆ ಎಂದು ಪುರಂದರದಾಸರು ತಮ್ಮ ಅಹಂಕಾರ ಖಂಡನ ಮಾಡಿ ಸಾಮಾನ್ಯ ಜನರಿಗೆ ತೋರಿಸಿಕೊಟ್ಟ ಮಹಾನುಭಾವರು. ಭಕ್ತಿ ಬಗ್ಗೆ ತಿಳಿಸಲು ಹೊರಟ ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಕುತಿ ಎಂದು ಹಾಡಿ ಪೊಗಳಿ ಈಶನಲ್ಲಿ ದಾಸತ್ವ ತೋರಿಸಿ ಅದರಿಂದ ನಮ್ಮ ಬದುಕನ್ನು ಶುದ್ಧಗೊಳಿಸುವುದೆಂದು ತಿಳಿಸಿದರು. ಸರ್ವಸ್ವ ದಾನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾದವರು ನಮ್ಮ ಪುರಂದರದಾಸರು. ಭಕ್ತಿ ಸಿದ್ಧಾಂತವೆಂಬ ಮೌಲ್ಯವನ್ನು ಸರಳವಾಗಿ ತಿಳಿಸಿಕೊಟ್ಟರು ನಮ್ಮ ಪುರಂದರದಾಸರು. ಗುರುಗಳಲ್ಲಿ ಇವರ ಭಕ್ತಿ ಅಪಾರವಾದದ್ದು. ಗುರು ಉಪದೇಶವಿಲ್ಲದ ಜ್ಞಾನವು, ಗುರು ಉಪದೇಶವಿಲ್ಲದ ಸ್ನಾನವು, ಗುರು ಉಪದೇಶವಿಲ್ಲದ ಧ್ಯಾನವು, ಗುರು ಉಪದೇಶವಿಲ್ಲದ ತಂತ್ರ ಉರಗನ ಉಪವಾಸದಂತೆ ಕಾಣಿರೋ ಎಂದು ವ್ಯಾಸರಾಯರ ಬಗ್ಗೆ ತಮಗಿರುವ ಗುರುಭಕ್ತಿ ಅದರ ಔನ್ನತ್ಯವನ್ನು ಪ್ರದರ್ಶಿಸಿದರು. ಕನಕದಾಸರು ಇವರು ಯಮಾಂಶರು. ವೈರಾಗ್ಯವೆಂಬ ಮೌಲ್ಯವನ್ನು ತಮ್ಮ ಕೃತಿಗಳಲ್ಲಿ ತಿಳಿಸಿದರು. ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂಬ ಕೃತಿ ಮೂಲಕ ನಮ್ಮ ದೇಹ ನಶ್ವರ, ಅದರ ಅಭಿಮಾನವನ್ನು ಬಿಟ್ಟು ಹರಿಸ್ಮರಣೆ ಮಾಡಬೇಕೆಂದು ಸ್ಪಷ್ಟವಾಗಿ ತಿಳಿಸಿದರು. ಆರೂ ಸಂಗಡ ಬಾಹೋರಿಲ್ಲ ಎಂಬ ಕೃತಿಯಿಂದ ನಮಗೆ ತಿಳಿಸುವುದು ಏನೆಂದರೆ, ಗಂಡ ಹೆಂಡರು ಮಕ್ಕಳು ನಿಮಿತ್ತ ಮಾತ್ರ. ಆ ಭಗವಂತನು ನೀಡಿದರೆ ಅವರು ನಮ್ಮೊಡನೆ ಸಹಕರಿಸಿ ಇರುವರು, ಇಲ್ಲದಿದ್ದರೆ ಇಲ್ಲ. ಅವರ ಸಲವಾಗಿ ದುಡಿದು ಐಹಿಕ ಸುಖಗಳ ಬೇಟೆಗಾಗಿ ಹೋಗಕೂಡದು. ಶ್ರೀಹರಿಯೊಬ್ಬನೇ ಸತ್ಯ, ನಿತ್ಯ, ಸರ್ವೋತ್ತಮನೆಂದು ತಿಳಿಸಿಕೊಟ್ಟರು. ವಚನ ಸಾಹಿತ್ಯ ಶೈವ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದರೆ, ದಾಸ ಸಾಹಿತ್ಯ ವಿಷ್ಣು ಸರ್ವೋತ್ತಮನೆಂದು ತಿಳಿಸುವುದು. ಇತ್ತೀಚೆಗೆ ಪ್ರಚಲಿತವಾದ ಮಹಿಪತಿ ದಾಸರು ಬಿಜಾಪುರದಲ್ಲಿ ಒಬ್ಬ ಸುಲ್ತಾನ ಕಡೆ ದಿವಾನರಾಗಿದ್ದರು. ಇವರು ಯೋಗವನ್ನು ಅತಿ ಕಡಿಮೆ ಸಮಯದಲ್ಲಿ ಕಲಿತು ಅದರಿಂದ ದೇಹವನ್ನು ದೃಢವಾಗಿ ಮಾಡಿಕೊಂಡು ಸಾಧನಕ್ಕಾಗಿ ಶರೀರವನ್ನು ಬಳಸಬೇಕೆಂದು ತಿಳಿಸಿಕೊಟ್ಟರು. ಸಾಮವೇದದಿಂದ ಬಂದ ಸಂಗೀತವನ್ನು ಬಳಸಿ ದಾಸರು ರಾಗತಾಳಬದ್ಧವಾಗಿ ಜನರಿಗೆ ನೆನಪು ಇರುವಂತೆ ಹಾಡನ್ನು ಸಂಯೋಜಿಸಿ ದಾಸ ಸಾಹಿತ್ಯವನ್ನು ಅದರ ಮೌಲ್ಯವನ್ನು ಉಳಿಸಿ ಬೆಳೆಸಿದವರು ನರಹರಿ ತೀರ್ಥರು ಮತ್ತು ಮಧ್ವಾಚಾರ್ಯರು. ಯಕ್ಷಗಾನದಿಂದ ವೀರರಸವನ್ನು ಪ್ರದರ್ಶಿಸಿದರೆ ನರಹರಿ ತೀರ್ಥರು, ದಾಸ ಸಾಹಿತ್ಯದ ಸಂಗೀತದಿಂದ
ದಾಸ ಸಾಹಿತ್ಯದ ಮೌಲ್ಯಗಳನ್ನು ಉಳಿಸಿದರು. ಶಾಸ್ತ್ರೀಯ ಸಂಗೀತಕ್ಕೆ ಮಧ್ವಾಚಾರ್ಯರು ಮತ್ತು ನರಹರಿ ತೀರ್ಥರು ಅವರ ಕೊಡುಗೆ ಅಪಾರವಾದದ್ದು. ಕರ್ನಾಟಕ ಸಂಗೀತ ಗಂಧರ್ವಗಾನ ಎಂದು ಪ್ರಚಲಿತವಾದರೆ ಅದು ಭಕ್ತಿರಸ ಪ್ರಧಾನವಾದದ್ದು. ಅದೇ ಯಕ್ಷಗಾನ ಯಕ್ಷರಿಂದ ವೀರರಸ ತುಂಬಿಕೊಂಡಿದ್ದು. ಕೂಚಿಪುಡಿ ಎಂಬ ಆಂಧ್ರದ ನಾಟ್ಯಕಲೆಯನ್ನು ನರಹರಿ ತೀರ್ಥರೇ ಅದನ್ನು ಸೃಷ್ಟಿಸಿ ಬೆಳೆಸಿದರು ಮತ್ತು ಅದರಲ್ಲಿ ತಮ್ಮ ಹೆಸರನ್ನು ಉಲ್ಲೇಖವಿಲ್ಲದಿದ್ದಂತೆ ಹೆಸರಿಗಾಗಿ ಮಾಡದೆ ಅತಿ ದೊಡ್ಡವಾದ ಕೊಡುಗೆ ಕೊಟ್ಟವರು ನಮ್ಮ ನರಹರಿ ತೀರ್ಥರು. ಹೀಗೆ ಜಗನ್ನಾಥದಾಸರು, ಗೋಪಾಲದಾಸರು ಮುಂತಾದವರು ನಮ್ಮ ದಾಸ ಸಾಹಿತ್ಯವನ್ನು, ಅದರ ಮೌಲ್ಯಗಳನ್ನು ಉಳಿಸಿ ಬೆಳೆಸಿ ಸಾಮಾನ್ಯ ಜನರಿಗೆ ತಿಳಿಯುವಂತೆ ಮಾಡಿದರು. ಹರೇ ಶ್ರೀನಿವಾಸ.